ಹಾಯ್ ನಾನು ಕೃಷ್ಣ, ನೀವು ನೋಡ್ತೀರಾ ಕೃಷ್ಣ ಕ್ರೇನ್ ಚಾನಲ್. ಸೊ ತುಂಬ ದಿನ ಆದಮೇಲೆ ಈ ಒಂದು ಚಾನಲಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ವಿಡಿಯೋ ಮಾಡಲಿಕ್ಕೆ ರೀಸನ್ ಕೂಡ ಒಂದು ಇದೆ. ಸೊ ಇವಾಗ ಏನು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ತಿರೋದು Canon EOS M50 Mark II ಇಂದ. ಸೊ ನೋಡ್ತಾ ಇದ್ದೀರಾ ಬಾಕ್ಸ್ ಈ ರೀತಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಈ ಒಂದು ಕ್ಯಾಮರಾನ ನಾನು ಯಾವ ರೀತಿ ಪರ್ಚೇಸ್ ಮಾಡಿದ್ದೆ, ನಾನು ಯೂಟ್ಯೂಬ್ ಇನ್ಕಮಿಂದ ಪರ್ಚೇಸ್ ಮಾಡಿದ್ನ, ಯಾವ ರೀತಿ ಏನು ಈ Canon M50 Mark II ಅಲ್ಲಿ ಏನೆಲ್ಲ ಸ್ಪೆಸಿಫಿಕೇಷನ್ಸ್ ಇದೆ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮತ್ತು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋವನ್ನು ಮಾಡ್ಬೋದು. ಸೊ ಮೊದಲನೇದಾಗಿ Canon EOS M50 Mark II ಇದೊಂದು ಮಿರರ್ಲೆಸ್ ಕ್ಯಾಮರಾ. ಓಕೆ, ಸೊ ನೋಡ್ತಾ ಇದ್ದೀರಾ ಬಾಕ್ಸ್ ನಿಮಗೆ ಈ ರೀತಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಮೊದಲನೇದಾಗಿ ಈ ಒಂದು ಕ್ಯಾಮರಾ ಪರ್ಚೇಸ್ ಮಾಡಿ 2 ಮಂತ್ಸ್ ಆಯಿತು, 2 ಮಂತ್ಸ್ ಮೇಲೆ ಆಯಿತು. ಓಕೆ, ಸೊ ಇವಾಗ ರೆಕಾರ್ಡ್ ಮಾಡ್ತಿದ್ದೀನಿ. ಅಂದರೆ ಈ ಒಂದು ವೀಡಿಯೋ ಏನು ನೋಡ್ತಿದ್ದೀರಾ ಸ್ವಲ್ಪ ಡಿಮ್ ಆಗಿದೆ ಲಾಸ್ಟ್ ವೀಡಿಯೋಗಿಂತ, ಬಿಕಾಸ್ ಇವಾಗ ಫೋನಲ್ಲಿ ಶೂಟ್ ಮಾಡ್ತಿದ್ದೀನಿ ಆ್ಯಂಡ್ ಲಾಸ್ಟ್ ವೀಡಿಯೋಸ್ ಎಲ್ಲ ಇದೇ ಒಂದು ಕ್ಯಾಮರಲ್ಲಿ ಶೂಟ್ ಆಗಿರೋದು. ಓಕೆ, ಈ ಒಂದು EOS M50 Mark IIನ ಅನ್ಬಾಕ್ಸ್ ಮಾಡೋಣ. ಸೊ ನೋಡ್ತಾ ಇದ್ದೀರಾ ನಿಮಗೆ ಬಾಕ್ಸ್ ಈ ರೀತಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಇದರ ಮೇಲೆ ಬರೆದಿದ್ದಾರೆ EOS M50 Mark II ಅಂತ. ಅಲ್ಲಿ ಬಾಡಿ ಮತ್ತು ಲೆನ್ಸ್ ಫೋಟೋ ಇದೆ ಆ್ಯಂಡ್ 24.1 ಮೆಗಾಪಿಕ್ಸೆಲ್ CMOS ಸೆನ್ಸರ್ ಇದೆ, 4K ರೆಕಾರ್ಡಿಂಗ್ ಆಗುತ್ತೆ, ಡ್ಯುಯಲ್ ಪಿಕ್ಸೆಲ್ ಆಟೋ ಫೋಕಸ್ ಇದೆ ಆ್ಯಂಡ್ ವೈಫೈ ಆ್ಯಂಡ್ ಬ್ಲೂಟೂತ್ ಕನೆಕ್ಷನ್ ಇದೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಸೈಡಲ್ಲಿ ಅದರ ಸ್ಪೆಸಿಫಿಕೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ಅಂದರೆ ಯಾವ ಮಾಡೆಲ್, ಕಲರ್ ಆ್ಯಂಡ್ ಎಲ್ಲಿ ಡಿಜಿಟಲ್, ಅಂದರೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು, ಏನೆಲ್ಲ ಇದೆ ಒಂದು ಇದೊಂದು ಬಾಕ್ಸ್ ಒಳಗೆ ಕಂಟೆಂಟ್ಸ್. ಓಕೆ, ಸೊ ಈ ಒಂದು ಬಾಕ್ಸಲ್ಲಿ ಏನೆಲ್ಲ ಕಂಟೆಂಟ್ಸ್ ಇದೆ ಅಂತೆಲ್ಲ ಕೊಟ್ಟಿದ್ದಾರೆ. ಡಿಜಿಟಲ್ ಕ್ಯಾಮರಾ EOS M50 Mark II, ಝೂಮ್ ಲೆನ್ಸ್, ಸ್ಟ್ರ್ಯಾಪ್, ಬ್ಯಾಟ್ರಿ ಚಾರ್ಜರ್, ಬ್ಯಾಟ್ರಿ ಪ್ಯಾಕ್ ಅಂತೆಲ್ಲ ಕೊಟ್ಟಿದ್ದಾರೆ. ಓಕೆ, ಸೊ ಈ ಒಂದು ಕ್ಯಾಮರಾನ ಪರ್ಚೇಸ್ ಮಾಡಿದ್ದು ನಾನು ಯೂಟ್ಯೂಬ್ ಇನ್ಕಮಿಂದ ಅಲ್ಲ, ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಏನು ಇನ್ಕಮ್ ಬರೋಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ, ಸೊ ಬರುತ್ತೆ. ಓಕೆ, ಸೊ ಮೊದಲಾಗಿ ಅನ್ಬಾಕ್ಸ್ ಮಾಡೋಣ. ಸೊ ನೋಡ್ತಾ ಇದ್ದೀರಾ ಬಾಕ್ಸ್ ನಿಮಗೆ ಈ ರೀತಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಓಪನ್ ಮಾಡಿದ ತಕ್ಷಣ ನಮಗೆ ಬುಕ್, ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗ್ತಾ ಇದೆ, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು Canon image.canon ಮತ್ತು ಸ್ಪೆಸಿಫಿಕೇಷನ್ಸ್ ಇರುವ ಒಂದು ಬುಕ್ ಆ್ಯಂಡ್ ವ್ಯಾರಂಟಿ ಕಾರ್ಡ್. ಓಕೆ, 2 years ವ್ಯಾರಂಟಿ ಕೊಡ್ತಿದ್ದಾರೆ. ಓಕೆ, ಸೊ ಇದನ್ನು ಬಿಟ್ಟರೆ ಓಪನ್ ಮಾಡ್ತೀನಿ. ಸೊ ಮೊದಲಾಗಿ ಚಾರ್ಜರ್ ಸಿಗ್ತಾ ಇದೆ. ಸೊ ನೋಡ್ತಾ ಇದ್ದೀರಾ ಚಾರ್ಜರ್. ಸೊ ಅದಾದಮೇಲೆ ಚಾರ್ಜರ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ ಚಾರ್ಜರ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿ ಪ್ಯಾಕ್ ನೋಡ್ತಾ ಇದ್ದೀರಾ, Canon ಬ್ಯಾಟ್ರಿ ಪ್ಯಾಕ್ ಕೊಟ್ಟಿದ್ದಾರೆ LPE12 ಅಂತ. ಓಕೆ, ಸೊ ಇದು ಬ್ಯಾಟ್ರಿ ಸೈಡ್ಗೆ ಇಡೋಣ. ಸೊ ಇದಾದಮೇಲೆ ಲೆನ್ಸ್. ಸೊ ಇದು ಮಿರರ್ಲೆಸ್ ಕ್ಯಾಮರಾ. ಸೊ ಇದು ಮಿರರ್ಲೆಸ್ ಕ್ಯಾಮರಾ. ಸೊ ನಿಮಗೆ ಕಾಂಪ್ಯಾಕ್ಟ್ ಆಗಿರುವಂಥ ಲೆನ್ಸ್ ಸಿಗುತ್ತೆ. ನೋಡ್ತಾ ಇದ್ದೀರಾ ಇದು 15 to 45 mm Canon ಲೆನ್ಸ್. ಓಕೆ, ಕಿಟ್ ಲೆನ್ಸ್. ಸೊ ನಿಮಗೆ ಇಲ್ಲೊಂದು ಹುಕ್ ಅಲ್ಲ, ಅದು ಬಟನ್ ಥರ ಕೊಟ್ಟಿದ್ದಾರೆ. ಸೊ ಅದನ್ನು ಎಳೆದು ಟರ್ನ್ ಮಾಡಿದರೆ ಏನೋ ಲೆನ್ಸ್ ಮೂವ್ ಆಗುತ್ತೆ ಆ್ಯಂಡ್ ವರ್ಕ್ ಆಗುತ್ತೆ ಕೂಡ. ಸೊ ಇದು Canonna ಕಿಟ್ ಲೆನ್ಸ್. ಸೊ ಇನ್ನು ನೆಕ್ಸ್ಟ್ ಬರೋದಾದರೆ ಮೇನ್ ಇದ್ದೀರಾ, ಇದು Canon M50 ಬಾಡಿ. ಓಕೆ, ಸೊ ನಿಮಗೆ ಈ ರೀತಿಯ ಒಂದು ಲುಕ್ ಸಿಗುತ್ತೆ ಆ್ಯಂಡ್ ನೋಡ್ತಾ ಇದ್ದೀರಾ ವೆರಿ ಕಾಂಪ್ಯಾಕ್ಟ್ ಆಗಿದೆ. ಓಕೆ, ಅಂದರೆ ಸ್ಟ್ರ್ಯಾಪ್ ಕೂಡ ಸಿಗುತ್ತೆ ನಿಮಗೆ ಇದರೊಟ್ಟಿಗೆ. ಸೊ ಇದು ಆಲ್ರೆಡಿ ಯೂಸ್ ಮಾಡ್ತಿದ್ದಲ್ಲ, ಸೊ ಅದಕ್ಕೆ ಕ್ಯಾಮ್ರಾ ಒಟ್ಟಿಗೆ ಇದೆ. ಓಕೆ, ಸೊ ಈ ರೀತಿಯ ಒಂದು ಬಾಡಿ ಸಿಗುತ್ತೆ, ವೆರಿ ಕಾಂಪ್ಯಾಕ್ಟ್ ಆಗಿದೆ ಆ್ಯಂಡ್ ಇಟ್ಕೊಳ್ಳಿಕ್ಕೆ ಒಳ್ಳೆ ಗ್ರಿಪ್ ಕೂಡ ಇದೆ. ಓಕೆ, ಸೊ ಇದನ್ನು ಅಟ್ಯಾಚ್ ಮಾಡೋಣ. ಸೊ ಮೊದಲನೇದಾಗಿ ಲೆನ್ಸಿನ ಒಂದು ಕ್ಯಾಪ್ ಇದೆಯಾ, ಕ್ಯಾಮರಾದ ಕ್ಯಾಪ್ ನೋಡ್ತಾ ಇದ್ದೀರಾ ಬಾಡಿ. ಸೊ ಇನ್ನು ಅಟ್ಯಾಚ್ ಆಯಿತು. ಸೊ ಇದಿಷ್ಟು ನಿಮಗೆ ಕ್ಯಾಮರಾ ಅಂದರೆ ಮೇನ್ ಬಾಡಿ ಆ್ಯಂಡ್ ಲೆನ್ಸ್. ಓಕೆ, ಸೊ ನಿಮಗೆ ಸಿಂಗಲ್ ಲೆನ್ಸ್ ಆದರೆ 60,000 ಅಪ್ರಾಕ್ಸಿಮೇಟ್ಲಿ ಆಗ್ತದೆ. ಸೊ ದೊಡ್ಡ ಲೆನ್ಸ್ ಅಂದರೆ ಝೂಮ್ ಲೆನ್ಸ್ ಐ ಥಿಂಕ್ 300 mm ಅಥವಾ 250 mm ಇರಬೇಕು. ಸೊ ಅದು ಮಿರರ್ಲೆಸ್ನವ್ರದ್ದೇ ತೊಗೊಳ್ಳೋದಾದರೆ ನಿಮಗೆ 1,30,000 ಏನೋ ಆಗುತ್ತೆ. ಓಕೆ, ಸೊ ನಿಮಗೆ ಇಷ್ಟ, ನಿಮಗೆ ಯಾವುದು ಪ್ರಿಫರ್ ಮಾಡ್ತೀರೋ ಅದನ್ನು ಪರ್ಚೇಸ್ ಮಾಡಬಹುದು. ಸೊ ಮೊದಲನೇದಾಗಿ ಒಂದು ಕ್ಯಾಮರಾದ ಆನ್ ಮಾಡೋಣ. ಸೊ ನೀವು ಡಿಸ್ಪ್ಲೇನ ಈ ರೀತಿ ರೊಟೇಟ್ ಮಾಡ್ಕೊಳ್ಬಹುದು ವ್ಲಾಗಿಂಗ್ ಮಾಡೋದಾದರೆ. ಸೊ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕ್ಯಾಪ್ ತೆಗೆಯೋಣ.
ಆ್ಯಂಡ್ ಈ ರೀತಿ ಮಾಡಿದರೆ ಲೆನ್ಸ್ ಆನ್ ಆಗುತ್ತೆ. ಸೊ ಇಷ್ಟೇ. ಓಕೆ, ಸಿಂಪಲ್ ಆಗಿದೆ ಕ್ಯಾಮರಾ. ಅಂದರೆ ಸಿಂಪಲ್ ಆಗಿದೆ ಅಂತ ಹೇಳಿದರೆ ನೋಡಲಿಕ್ಕೆ ಸಿಂಪಲ್ ಆಗಿದೆ. ವೆರಿ ಲೈಟ್ ವೆಯ್ಟ್ ಇರುವಂಥ ಕ್ಯಾಮರಾ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಐ ಡಿಟೆಕ್ಷನ್ ಕೂಡ ಇದೆ. ಅಂದರೆ ನೀವು ವೀಡಿಯೋ ರೆಕಾರ್ಡ್ ಮಾಡ್ತೀರಾ ಅಂತ ಹೇಳಿದರೆ ನಿಮ್ಮ ಕಣ್ಣನ್ನು ಅಂದರೆ ಫೋಕಸ್ ಮಾಡಲಿಕ್ಕೋಸ್ಕರ ನಿಮ್ಮ ಕಣ್ಣನ್ನು ಯೂಸ್ ಮಾಡಿಕೊಂಡು ಫೋಕಸ್ ಮಾಡುತ್ತದೆ. ಅದಕ್ಕೆ ಐ ಡಿಟೆಕ್ಷನ್ ಅಂತ ಹೇಳ್ತಾರೆ. ಓಕೆ, ಸೊ ಆ ಒಂದು ಫೀಚರ್ ಇರುವಂಥದ್ದು ಒಳ್ಳೆ ಫೀಚರ್. ಓಕೆ, ಆ್ಯಂಡ್ ನೀವು ಯಾವುದಂದರೆ ವೀಡಿಯೋ ಒಳಗೆ ಬಂದ ತಕ್ಷಣ ಅದು ನಿಮ್ಮ ಐಯನ್ನು ಅಂದರೆ ಡಿಟೆಕ್ಟ್ ಮಾಡಿ ನಿಮ್ಮನ್ನು ಫೋಕಸ್ ಮಾಡುತ್ತೆ. ಬೆಸ್ಟ್ ಫೀಚರ್ ಅಂತ ಆಯಿತು. ಅಂದರೆ ಆಟೋ ಫೋಕಸಲ್ಲಿ ಮುಂಚೆಲ್ಲ ಇದೇ ರೀತಿಯ ಒಂದು ಫೀಚರ್ ಇರಲಿಲ್ಲ. ಸೊ ಈ ರೀತಿಯ ಒಂದು ಫೀಚರ್ ಎಲ್ಲ ಇವಾಗ ಬಂದಿದೆ. ಸೊ ಇನ್ನು ಇದರಲ್ಲಿ ಸಿಕ್ಕಾಪಟ್ಟೆ ಅಂದರೆ ಅದು 10 ಅಥವಾ 8 ಮೋಡ್ ಏನೋ ಇದೆ. ಓಕೆ, ಆಟೋ ಮೋಡ್, ಹೈಬ್ರಿಡ್ ಮೋಡ್, ಸ್ಪೆಷಲ್ ಸೀನ್, ಕ್ರಿಯೇಟಿವ್ ಫಿಲ್ಟರ್ಸ್, ವಿಡಿಯೋ ಮೋಡ್ ಅಂತ ಒಂದು ಮೂವಿ ರೆಕಾರ್ಡಿಂಗ್ ಅಂತ ಒಂದು ಮೋಡೇ ಕೊಟ್ಟಿದ್ದಾರೆ. ಮ್ಯಾನುವಲ್ ಮೋಡ್, ಎ ವಿ ಮೋಡ್ ಅಂದರೆ ಅಪರ್ಚರ್ ಪ್ರಿಯಾರಿಟಿ, ಟಿ ವಿ ಮೋಡ್, ಶಟರ್ ಪ್ರಿಯಾರಿಟಿ, ಪ್ರೋಗ್ರಾಮ್ ಮೋಡ್. ಸೊ ಇಷ್ಟು ಮೋಡ್ ಇದೆ. ಆ್ಯಂಡ್ ನಿಮಗೆ ಮೇಲೆ ಡೆಡಿಕೇಟೆಡ್ ರೆಕಾರ್ಡ್ ಬಟನ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಶಟರ್. ಸೊ ಅದಾದಮೇಲೆ ಒಂದು ಮ್ಯಾನುವಲ್ ಫಂಕ್ಷನ್ ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಬಟನ್ನ ನೀವು ಮ್ಯಾನುವಲ್ ಆಗಿ ಇದನ್ನು ಒತ್ತಿದರೆ ಏನಾಗಬೇಕು ಅಂತ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಆ ರೀತಿಯ ಬಟನ್ ಇದೆ. ಸೊ ಇನ್ನು ಪೋರ್ಟ್ಗಳ ಬಗ್ಗೆ ಮಾತಾಡಿದ್ರೆ ನಿಮಗೆ HDMI ಪೋರ್ಟ್, ಚಾರ್ಜರ್ ಪೋರ್ಟ್ ಆ್ಯಂಡ್ ಮೈಕ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಕೆಳಗಡೆ ನಿಮಗೆ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಆ್ಯಂಡ್ ಮೈಕ್ರೋ SD ಕಾರ್ಡ್ ಕೂಡ ಹಾಕುವಂಥ ಒಂದು ಸ್ಲಾಟ್ ಇದೆ. ಸೊ ಅದಾದಮೇಲೆ ಮೆನು, ವಿಡಿಯೋ ಮೋಡ್ಸ್ ಆ್ಯಂಡ್ ಬಟನ್ಸ್ ಎಲ್ಲ ಹೆವಿ ಚೆನ್ನಾಗಿದೆ ಆ್ಯಂಡ್ ಸಿಂಪಲ್ ಆಗಿದೆ. ಅಂದರೆ DSL ಆದರೆ ನಿಮಗೆ ಒಂದು ಸುಮಾರು ಬಟನ್ ಸಿಗುತ್ತೆ. ಇಲ್ಲಿ ಬಟನ್, ಇಲ್ಲಿ ಎಲ್ಲ ಕಡೆ ಬಟನ್ ಇರುತ್ತೆ. ಬಟ್ ಇದರಲ್ಲಿ ಅಷ್ಟೊಂದು ಬಟನ್ ಇಲ್ಲ, ಬಿಕಾಸ್ ಟಚ್ ಸ್ಕ್ರೀನ್ ವರ್ಕ್ ಆಗುತ್ತೆ ಡಿಸ್ಪ್ಲೇ. ಆ್ಯಂಡ್ ಇಲ್ಲಿ ನಿಮಗೆ EOS M50 Mark II ಅಂತ ಬ್ರ್ಯಾಂಡಿಂಗ್ ಇದೆ. ಆ್ಯಂಡ್ ಇನ್ನು ನಿಮಗೆ ಒಂದು ಕ್ಯಾಮ್ರಾದಲ್ಲಿ ನಿಮಗೆ ಡಿಸ್ಪ್ಲೇನ ಯಾವ ರೀತಿ ಬೇಕಾದರೂ ರೊಟೇಟ್ ಮಾಡ್ಬೋದು. ಈ ರೀತಿ ಯಾವ ರೀತಿ ಬೇಕಾದರೂ ರೊಟೇಟ್ ಮಾಡ್ಬೋದು. ಓಕೆ, ಸೊ ನಿಮಗೆ ವ್ಲಾಗಿಂಗ್ ಮಾಡುವಾಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಅಂದರೆ ನೀವು ವ್ಲಾಗ್ ಮಾಡ್ತಾ ಇದ್ದರೆ ಈ ರೀತಿ ನೋಡಿಕೊಂಡು ನೀವು ವ್ಲಾಗ್ನ ಮಾಡಬಹುದು. ಸೊ ನನಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಓಕೆ, ಒಂದು ವರ್ಟಿಕಲ್ ಡಿಸ್ಪ್ಲೇ, ವರ್ಟಿಕಲ್ ಅಲ್ಲ, ರೊಟೇಟೇಬಲ್ ಡಿಸ್ಪ್ಲೇ. ಆ್ಯಂಡ್ ನೀವು ರೆಕಾರ್ಡ್ ಮಾಡುವಾಗ ಮುಂಚೆಲ್ಲ Canon M50 Mark I ಎಲ್ಲ ಈ ರೀತಿ ಒಂದು ಫೀಚರ್ ಇರಲಿಲ್ಲ. ಸೊ ಹೊಸ ಅಪ್ಗ್ರೇಡ್ ಏನಂತ ಹೇಳಿದರೆ ನೀವು ವರ್ಟಿಕಲ್ ಆಗಿ ರೆಕಾರ್ಡ್ ಮಾಡಿದರೆ ವರ್ಟಿಕಲ್ ಆಗಿ ರೆಕಾರ್ಡ್ ಔಟ್ಪುಟ್ ಬರುತ್ತೆ. ಅಂದರೆ ಮುಂಚೆಲ್ಲ ಆದರೆ ವರ್ಟಿಕಲ್ ರೆಕಾರ್ಡ್ ಮಾಡಿದರೆ ಈ ರೀತಿಯ ಒಂದು ರೆಕಾರ್ಡ್ ಬರ್ತಿತ್ತು. ಮತ್ತು ನಾವು ಅದನ್ನು ರೊಟೇಟ್ ಮಾಡಿ ಎಡಿಟ್ ಮಾಡಿ ಮತ್ತೆ ಶೇರ್ ಮಾಡಬೇಕಿತ್ತು, ಯೂಟ್ಯೂಬ್ಗೆ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಆ ಥರ. ಬಟ್ ಇದರಲ್ಲಿ ವರ್ಟಿಕಲ್ ಆಗಿ ಶೂಟ್ ಮಾಡಿದರೆ ವರ್ಟಿಕಲ್ ಆಗಿ ರೆಕಾರ್ಡ್ ಆಗುತ್ತೆ. ಸೊ ಅದೊಂದು ಗ್ರೇಟ್ ಫೀಚರ್, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಆ್ಯಂಡ್ ಇದಾದಮೇಲೆ ನಿಮಗೆ ಡ್ಯುಯಲ್ ಪಿಕ್ಸೆಲ್ CMOS ಸೆನ್ಸಾರ್ ಇರುವಂಥದ್ದು. ಸೊ ಐ ಥಿಂಕ್ ಸೇಮ್ ಸೆನ್ಸಾರನ್ನ ಈ ಒಂದು M50 Mark I ಕೂಡ ಯೂಸ್ ಮಾಡಿದರು. ಓಕೆ, ಸೊ ಇನ್ನು ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಕೆಲವೊಂದು ವಿಷಯಗಳು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಕೊಡುತ್ತೆ. ಒಂದು ವರ್ಟಿಕಲ್ ಡಿಸ್ಪ್ಲೇ ಆ್ಯಂಡ್ ಇನ್ನೊಂದು ಹೈ ಡಿಟೆಕ್ಷನ್ ಕೂಡ M50ಗಿಂತ ಸ್ವಲ್ಪ ಬೆಟರ್ ಆಗಿದೆ. ಆ್ಯಂಡ್ ಬ್ಯಾಟ್ರಿ ಬ್ಯಾಕಪ್ ಕೂಡ ಬೆಟರ್ ಆಗಿದೆ ಅಂತ ಹೇಳ್ತಾರೆ. ಇನ್ನು ರೆಕಾರ್ಡಿಂಗ್ ಬಗ್ಗೆ ಮಾತಾಡಿದ್ರೆ ಈ ಒಂದು ಕ್ಯಾಮರಾ 4K ಕೂಡ ರೆಕಾರ್ಡ್ ಮಾಡುತ್ತೆ. ಬಟ್ 24 ಫ್ರೇಮ್ಸ್ ಪರ್ ಸೆಕೆಂಡ್. ಓಕೆ, 60 ಅಥವಾ 30 ಆದರೂ ಓಕೆ. ಅಂದರೆ 30 ಇಲ್ಲ, ಇದು 60 ಫ್ರೇಮ್ಸ್ ಇದ್ದರೆ ಒಳ್ಳೆಯದಿತ್ತು. ಯಾಕಂತ ಹೇಳಿದರೆ ಇವಾಗ ಬರೋ ಫೋನಲ್ಲೇ ನಾವು 4K/60 ರೆಕಾರ್ಡ್ ಮಾಡಲಿಕ್ಕಾಗುತ್ತೆ. ಪೋಕೋ F1 ಕೂಡ ಆಗುತ್ತೆ. ಸೊ ಆ ರೀತಿ ಇರುವಾಗ ಈ ಒಂದು ಕ್ಯಾಮ್ರಾದಲ್ಲಿ 4K 30 ಅಥವಾ 24 ಅಂತ ಹೇಳುವಂಥದ್ದು ಯಾಕೊಂದು ಡಲ್ ವಿಷಯ. ಆ್ಯಂಡ್ ಅದು ಡೆಡಿಕೇಟೆಡ್ ವ್ಲಾಗಿಂಗ್ ಬಟನ್ ಕೂಡ ಇದೆ. ಅಂದರೆ ಮೂವಿ ಮೋಡಲ್ಲಿ ನಿಮಗೆ ರೆಕಾರ್ಡಿಂಗ್ ಬಟನ್ನ ಸ್ಕ್ರೀನಲ್ಲೇ ಕೊಟ್ಟಿದ್ದಾರೆ. ಸೊ ನೀವು ವ್ಲಾಗ್ ಮಾಡ್ತಾಯಿದ್ರೆ ಜಸ್ಟ್ ಇಲ್ಲಿ ನೀವು ಪ್ರೆಸ್ ಮಾಡಬೇಕು ಅಂತ ಇಲ್ಲ, ಬಟನನ್ನು ಯಾವಾಗಲೂ ಬಟನನ್ನು ಪ್ರೆಸ್ ಮಾಡಬೇಕು ಅಂತಿಲ್ಲ. ಟಚ್ಚಲ್ಲಿ ನೀವು ಪಾಸ್ ಪ್ಲೇ ಮಾಡ್ಬೋದು. ಅಂದರೆ ಪ್ಲೇ ಅಂತ ಹೇಳಿದರೆ ರೆಕಾರ್ಡ್ನ ಪಾಸ್ ಮಾಡ್ಬೋದು, ವಾಪಸ್ ರೆಕಾರ್ಡ್ ಮಾಡಬಹುದು. ಸೊ ಈ ರೀತಿಯ ಒಂದು ಕೆಲವೊಂದು ಫೀಚರ್ಸ್ ಎಲ್ಲ ಫುಲ್ ಹೆವಿ ಎಕ್ಸೈಟಿಂಗ್ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಫೀಚರ್ಸ್ ಇದೆ. ಓಕೆ, ಸೊ ಆ್ಯಂಡ್ ಇದರಲ್ಲಿ ನಿಮಗೆ ಈ ಒಂದು ಕಣ್ಣಲ್ಲಿ ಏನು ನೋಡ್ತೀವಿ, ಸೊ ಅದರಲ್ಲಿ ನಿಮಗೆ ಸೆನ್ಸಾರ್ ಕೂಡ ಇದೆ. ಅದಕ್ಕೆ ಏನೋ ಹೆಸರು ಹೇಳ್ತಾರೆ, ಸೊ ಈಗ ಬಾಯಿಗೆ ಬರ್ತಾಯಿಲ್ಲ. ಬಟ್ ಸೆನ್ಸಾರ್ ಇದೆ. ಸೊ ಸೆನ್ಸಾರ್ ಇರೋ ಮೂಲಕ ನೀವು ಕಣ್ಣು ಹತ್ರ ಇಟ್ಟ ತಕ್ಷಣ ನಿಮ್ಮೊಂದು ಡಿಸ್ಪ್ಲೇ ಬ್ಲ್ಯಾಕ್ ಆಗುತ್ತೆ. ಅಂದರೆ ಡಿಸ್ಪ್ಲೇ ಆಫ್ ಆಗುತ್ತೆ. ಅಂದರೆ ಕಣ್ಣು ತೆಗೆದ ತಕ್ಷಣ ಇಲ್ಲಿ ಸೆನ್ಸಾರ್ ಆಫ್ ಆಗಿ ಇದರಲ್ಲಿ ಆಫ್ ಆಗಿ ನೀವು ಡಿಸ್ಪ್ಲೇಲಿ ನೋಡ್ಬೋದು. ಸೊ ಒಳ್ಳೆ ಫೀಚರ್. ನನಗಂತೂ ಈ ಒಂದು ಕ್ಯಾಮರಾ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಯಿತು ಆ್ಯಂಡ್ ಇಷ್ಟ ಕೂಡ ಆಯಿತು. ಇದರಲ್ಲಿ ನಿಮಗೆ ಡೆಡಿಕೇಟೆಡ್ ವೈಫೈ ಬಟನ್ ಇದೆ. ಸೊ ನೀವು ಇದನ್ನು ಯೂಸ್ ಮಾಡ್ಕೊಂಡು ನಿಮ್ಮ ಫೋನಲ್ಲಿ ಕನೆಕ್ಟ್ ಮಾಡ್ಬೋದು, ಶೇರ್ ಮಾಡಬಹುದು. ಹಾಗೆ ಯೂಟ್ಯೂಬ್ಗೆ ಡೈರೆಕ್ಟಾಗಿ ಕ್ಯಾಮರಾಯಿಂದಲೇ ಲೈವ್ ಸ್ಟ್ರೀಮ್ ಮಾಡ್ಬೋದು. ಫೋನ್ ಬೇಡ, ಲ್ಯಾಪ್ಟಾಪ್ ಬೇಡ, ಜಸ್ಟ್ ವೈಫೈ ನೆಟ್ವರ್ಕ್ ಕನೆಕ್ಟ್ ಆಗಿದ್ದರೆ ಸಾಕು ಇದಕ್ಕೆ. ಓಕೆ, ಸೊ ನೀವು ಡೈರೆಕ್ಟಾಗಿ ಯೂಟ್ಯೂಬ್ಗೆ ಲೈವ್ ಸ್ಟ್ರೀಮ್ ಕೂಡ ಮಾಡಬಹುದು. ಸೊ ಮಾಡೋ ಪ್ಲ್ಯಾನ್ಸ್ ಇದೆ, ನೋಡೋಣ ಫ್ಯೂಚರಲ್ಲಿ. ಹಾಗೆ ಆ್ಯಂಡ್ ನಾನು ಇಷ್ಟೇ ಅಲ್ಲ, ಈ ಒಂದು ಕ್ಯಾಮ್ರಾಕ್ಕೆ ಟೋಟಲಾಗಿ 60,000 ಆಯಿತು.
ಸೊ ಇದಾದಮೇಲೆ ಕೂಡ ನಾನು ಕೆಲವೊಂದು ಆಕ್ಸಸರೀಸ್ನ ಪರ್ಚೇಸ್ ಮಾಡಿದ್ದೀನಿ ಈ ಒಂದು ಕ್ಯಾಮರಾಕ್ಕೋಸ್ಕರ. ಸೊ ನೋಡ್ತಾ ಇದ್ದೀರಾ, ಈ ಒಂದು ಬ್ಯಾಗ್ನ ಪರ್ಚೇಸ್ ಮಾಡಿದೆ. ಸೊ ಬ್ಯಾಗ್ ನೋಡ್ತಾ ಇದ್ದೀರಾ ಈ ರೀತಿ ಇದೆ. ಸೊ ಬ್ಯಾಗ್ ಒಳಗಡೆ ಏನಾರ ಇದೆ ಜಸ್ಟ್ ತೋರಿಸ್ತೀನಿ. ಓಕೆ, ಸೊ ಎಕ್ಸ್ಟ್ರಾ ಬ್ಯಾಟ್ರಿ ಪ್ಯಾಕ್ಗಳು, 2 ಎಕ್ಸ್ಟ್ರಾ ಬ್ಯಾಟ್ರಿ ಪ್ಯಾಕ್ನ ಆರ್ಡರ್ ಮಾಡಿದ್ದೆ. ಸೊ ಕೆನಾನ್ಗೋಸ್ಕರ, ಈ ಒಂದು ಕೆನಾನ್ ಕ್ಯಾಮರಾಕ್ಕೋಸ್ಕರ. ಅದಾದಮೇಲೆ ಲೆನ್ಸ್ ಹುಡ್, ಅದಾದಮೇಲೆ ಈ ಒಂದು ಮೈಕ್ ಕೂಡ ಇತ್ತು ನನ್ನೊಟ್ಟಿಗೆ ಆಲ್ರೆಡಿ. ಸೊ ವ್ಲಾಗಿಂಗ್ಗೆ ಬೆಸ್ಟ್ ಥಿಂಗ್. ಓಕೆ, ಸೊ ಈ ರೀತಿ ಮೈಕ್ನ ಅಟ್ಯಾಚ್ ಮಾಡೋದು, ಈ ರೀತಿಯ ಒಂದು ವ್ಲಾಗಿಂಗ್ ಸೆಟಪ್ ಕೂಡ ಮಾಡ್ಕೊಳ್ಬಹುದು. ನಾನು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಟ್ರೈಪಾಡ್ ಕೂಡ ಇದೆ, ಅಂದರೆ ಗೋರಿಲ್ಲಾ ಪಾಡ್. ಸೊ ಇಷ್ಟು ಸೆಟಪ್ ಆಗುತ್ತೆ. ಓಕೆ, ಸೊ ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ ಜಸ್ಟ್ ಒಂದು. ಅಥವಾ ನಿಮಗೆ ವ್ಲಾಗ್ ಇದರ ಒಂದು ಕ್ಯಾಮ್ರಾ ಕ್ಲಾರಿಟಿ ಏನಾದರೂ ನೋಡಬೇಕು ಅಂತ ಹೇಳಿದರೆ ನನ್ನ ಸೆಕೆಂಡ್ ಚಾನಲ್ನ ವಿಸಿಟ್ ಮಾಡಿ. ನಾನು ಅದರಲ್ಲಿ ಪ್ರತಿಯೊಂದು ವೀಡಿಯೋಸ್ ಯಾವುದೆಲ್ಲ ಮಾಡಿದೆ ಅದೆಲ್ಲ ಇದೊಂದು ಕ್ಯಾಮರಾದಿಂದಲೇ ಮಾಡಿದ್ದು. ಓಕೆ, ಸೊ ಚೆಕ್ ಮಾಡಿ. ಸೊ ಈ ಒಂದು ಕ್ಯಾಮರಾಕ್ಕೋಸ್ಕರ ನಾನು 2 ಎಕ್ಸ್ಟ್ರಾ ಬ್ಯಾಟ್ರಿ ಪ್ಯಾಕ್ನ ಆರ್ಡರ್ ಮಾಡಿದ್ದೆ. ಅದಾದಮೇಲೆ ಕ್ಲೀನಿಂಗ್ ಕಿಟ್. ಸೊ ನೋಡ್ತಾ ಇದ್ದೀರಾ, ಇದೆಲ್ಲ ಕ್ಲೀನಿಂಗ್ ಕಿಟ್. ಆ್ಯಂಡ್ ಸೊ ಈ ರೀತಿಯೆಲ್ಲ ಕೆಲವೊಂದು ವಿಷಯಗಳು ಆರ್ಡ್ರ್ ಮಾಡಿದ್ದೆ. ಸೊ ಎಕ್ಸ್ಟ್ರಾ UV ಫಿಲ್ಟರ್, ಇನ್ನು ಫಿಲ್ಟರ್ ಇದೆ, ಅದು ಕೂಡ ಇದೆ. ಆ್ಯಂಡ್ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದೀನಿ. ಸೊ ಯೂಟ್ಯೂಬ್ಗೋಸ್ಕರ ಖಂಡಿತ ನೀವು ಸಪೋರ್ಟ್ ಮಾಡಬೇಕು ನನಗೆ. ಓಕೆ, ಮಾಡ್ತೀರಾ ಅಂತ ನಂಬ್ಕೊಳ್ತೀನಿ. ಆ್ಯಂಡ್ ಸೊ ಇವಾಗ ನೀವು ಒಂದು ಚೆಕ್ ಮಾಡಿ, ಅಂದರೆ ವಿಡಿಯೋ ಇವಾಗ ಏನು ಈ ರೆಕಾರ್ಡ್ ಆಗ್ತಿದ್ದು, ಇಷ್ಟೊತ್ತು ರೆಕಾರ್ಡ್ ಆಗ್ತಿದ್ದು ಫೋನಿಂದ ನನ್ನ ರೆಡ್ಮಿ ನೋಟ್ 10 Pro Maxಲ್ಲಿ. ಸೊ ಇನ್ನು ಈ ಒಂದು ಕ್ಯಾಮರಾದಲ್ಲಿ ಶೂಟ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇವಾಗ ಏನು ವೀಡಿಯೋ ನೋಡ್ತಾ ಇದ್ದೀರಾ, ಇದು ಕ್ಯಾನನ್ M50 Mark II ಅಲ್ಲಿ ರೆಕಾರ್ಡ್ ಆಗ್ತಾ ಇರುವಂಥ ವೀಡಿಯೋ. ಸೊ ನೋಡ್ತಾ ಇದ್ದೀರಾ, ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಬೇಕು ಅಂತ ಹೇಳಿದರೆ. ಸೊ ಈ ರೀತಿ. ಓಕೆ, ಸೊ ನೋಡ್ತಾ ಇದ್ದೀರಾ ಕ್ಲಾರಿಟಿ ಯಾವ ರೀತಿ ಇದೆ, ಎಷ್ಟು ಝೂಮ್ ಆಗುತ್ತೆ, ಎಷ್ಟು ವೈಡ್ ಆ್ಯಂಗಲ್ ಇರುತ್ತೆ ಎಲ್ಲ ನೋಡ್ತಿದ್ದೀರಾ. ಸೊ ಐ ಡಿಟೆಕ್ಷನ್ ಕೂಡ ನೋಡ್ತಾ ಇದ್ದಾರೆ, ಎಷ್ಟು ಫಾಸ್ಟಾಗಿ ನೋಡ್ತಿದ್ದೀರಾ, ಎಷ್ಟು ಫಾಸ್ಟಾಗಿ ಫೋಕಸ್ ಆಗ್ತಾ ಇದೆ ನೋಡಿ, ಎಷ್ಟು ಫಾಸ್ಟಾಗಿ ಫೋಕಸ್ ಆಗ್ತಿದೆಯಲ್ಲ. ಸೊ ಈ ರೀತಿಯ ಒಂದು ಫೀಚರ್ಸ್ ಎಲ್ಲ ಈ ಒಂದು ಕ್ಯಾನನ್ M50 Mark II ಅಲ್ಲಿರುವಂಥದ್ದು. ಆ್ಯಂಡ್ ನೋಡ್ತಿದ್ದೀರಾ, ಫೋನಲ್ಲಿ ಕೂಡ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ನೀವು ಲೈವ್ ರೆಕಾರ್ಡಿಂಗ್ ಕೂಡ ನೋಡ್ಕೊಳ್ಬಹುದು. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರು ಆಗದಿದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಏನು ನೋಡ್ತಾ ಇದ್ದೀರಾ ವಿಡಿಯೋ, ಸೊ ಇದು ಕ್ಯಾನನ್ M50 Mark II ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಆ್ಯಂಡ್ ರೆಕಾರ್ಡ್ ಆಗ್ತಿರೋದು ಬೋಯಾ ಬೈ MM1 ಮೈಕ್. ನೀವು ಹಾಗೆ ನೋಡಿದ್ದೀರಿ ವ್ಲಾಗಿಂಗ್ ಮೈಕ್, ಅದರಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಸೊ ಬೋಯಾ ಬೈ M1 ಮೈಕ್ ಇದೆ, ಬಟ್ ಅದಕ್ಕೆ ಕನೆಕ್ಷನ್ ಕೊಡಲಿಲ್ಲ ಇವಾಗ. ಸೊ 1 ಮೀಟರ್ ಡಿಸ್ಟೆನ್ಸ್ ಇದೆ. ಓಕೆ, ಸೊ ಕ್ಯಾಮರಾಕ್ಕೂ ನನಗೂ. ಸೊ ಆ ರೀತಿ. ಸೊ ನೋಡ್ತಾ ಇದ್ದೀರಾ, ಇದು ಫುಲ್ HD ಅಲ್ಲಿ 60 frames per second ರೆಕಾರ್ಡ್ ಆಗ್ತಾ ಇರೋಂಥ ವೀಡಿಯೋ. 4K ಮಾಡಿದರೆ ಇನ್ನೂ ಸ್ವಲ್ಪ ಕ್ರಾಪ್ ಆಗುತ್ತೆ, ಮೇ ಬಿ ಇಷ್ಟು ಆ್ಯಂಗಲ್ಗೆ ಬರುತ್ತೆ. ಓಕೆ, ಸೊ ಆ ರೀತಿ, ಅಂದರೆ ಇಲ್ಲಿಂದ ಹೀಗೆ. ಓಕೆ, ಅಷ್ಟು ಕಟ್ ಆಗುತ್ತೆ. ಸೊ ಐ ಹೋಪ್ ನಿಮ್ಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಈ ಒಂದು ವೀಡಿಯೋಕ್ಕೆ ಕ್ಲಾರಿಟಿ ಕಮ್ಮಿ ಇತ್ತು, ಬಿಕಾಸ್ ಫೋನಲ್ಲಿ ಶೂಟ್ ಮಾಡ್ತಾ ಇದೆ. ಇನ್ನು ಮುಂದೆ ಈ ಒಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡೋದು. ಸೊ ಕ್ಲಾರಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಕ್ಲಾರಿಟಿಯಲ್ಲಿ ಬರುತ್ತೆ. ಆ್ಯಂಡ್ ಕಂಟೆಂಟ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿರುತ್ತೆ ಅಂತ ನೆನೆಸ್ತಾ ಅಲ್ಲ, ಅಷ್ಟೇ ಪರ್ಫೆಕ್ಟ್ ಆಗಿರುತ್ತೆ. ಓಕೆ, ಸೊ ನೀವು ಕೂಡ ಪರ್ಚೇಸ್ ಮಾಡಬಹುದು. ಈ ಒಂದು ಏನು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಅಲ್ಲ, ಸೊ ಬರ್ತಾ ಇದೆ 23rd ಅಮೆಝಾನ್ ಪ್ರೈಮಲ್ಲಿ, ಅಮೆಝಾನಲ್ಲಿ. ಸೊ ಪರ್ಚೇಸ್ ಮಾಡಿ ಖಂಡಿತ ಗುಡ್ ಕ್ಯಾಮರಾ. ಓಕೆ, ಫಾರ್ ದ ಪ್ರೈಸ್. ಸೊ ಇದಕ್ಕೆ ನೀವು ನಾರ್ಮಲ್ DSLR ಲೆನ್ಸ್ ಕೂಡ ಹಾಕ್ಕೊಳ್ಬೋದು, ಬಟ್ ನಿಮಗೆ ಅದಕ್ಕೋಸ್ಕರ ನೀವು ಒಂದು ಎಕ್ಸ್ಟ್ರಾ ಮೌಂಟ್ ಕನ್ವರ್ಟರ್ನ ತೊಗೊಳ್ಬೇಕಾಗುತ್ತೆ. ಸೊ EF2 EOS ಐ ಥಿಂಕ್ ಅಲ್ಲ, EF2 ಸಮಥಿಂಗ್. ಓಕೆ, ಕನ್ವರ್ಟರ್ ಸಿಗುತ್ತೆ. ಕೆನಾನ್ನ ಕನ್ವರ್ಟರಿಗೆ ಇವಾಗ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. 30,000 ಏನೋ ಅಪ್ರಾಕ್ಸಿಮೇಟ್ಲಿ ಇತ್ತು, ಅಥವಾ 10,000 ಕೂಡ ಬೇರೆ ಏನೋ ಇತ್ತು. ಓಕೆ, ಸೊ ನೋಡಿ ಪರ್ಚೇಸ್ ಮಾಡಿದರೆ ಮಾಡಬಹುದು. ಆ್ಯಂಡ್ ನೀವು ಒಂದು ದೊಡ್ಡ ಝೂಮ್ ಲೆನ್ಸ್ ಮಿರರ್ಲೆಸ್ನ ತೊಗೊಳ್ಳೋದಾದರೆ ತೊಗೊಳ್ಬಹುದು, ಬಟ್ 130K ಆಗುತ್ತೆ, ಅಂದರೆ 1,30,000 ಆಗುತ್ತೆ. ಬಟ್ ನೀವು ಅದೇ ಮಿರರ್ಲೆಸ್ ಕ್ಯಾಮರಾಕ್ಕೆ ನೀವು DSLRನ ಒಂದು ಏನೋ ಝೂಮ್ ಲೆನ್ಸ್ ಕೂಡ ಹಾಕ್ಕೊಳ್ಬೋದು. ಬಟ್ ನೀವೊಂದು 5,000 ಖರ್ಚು ಮಾಡಿ ವೋಲ್ಟೆಕ್ಸ್ನವ್ರದ್ದು ನಿಮಗೆ ಇದು ಸಿಗುತ್ತೆ, ಏನು ಕನ್ವರ್ಟರ್ ಸಿಗುತ್ತೆ. ಸೊ ಅದಾದಮೇಲೆ ನೀವು ಒಂದು 20,000 ಒಳಗಡೆ ನಿಮಗೆ ಝೂಮ್ ಲೆನ್ಸ್ ಸಿಗುತ್ತೆ, 300 ಅಥವಾ 250 mm ಇದು. ಸೊ ಅದನ್ನು ಹಾಕ್ಕೊಳ್ಬಹುದು. ಸೊ ನಿಮಗೆ
ಅಪ್ರಾಕ್ಸಿಮೇಟ್ಲಿ 80,000 ಒಳಗೇ ನಿಮಗೆಲ್ಲ ಮುಗಿಯುತ್ತೆ. ಓಕೆ, ಝೂಮ್ ಲೆನ್ಸ್ ಇದು ಇಲ್ಲ ಅಂತ ಹೇಳಿದರೆ 1,30,000 ಆಗುತ್ತಲ್ಲ. ಸೊ ಆ ರೀತಿ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಅಥವಾ ಅನ್ಬಾಕ್ಸಿಂಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆ ಬೇರೆ ವೀಡಿಯೋಸ್ಗಳಿಗಾಗಿ ಕೃಷ್ಣ ಕ್ರೇಜಿನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನದಲ್ಲಿ. ಬಾಯ್.